ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಸಂಜಯ್ ಕಾರ್ಬಾರಿ. ಇವತ್ತು ನೋಡ್ರಿ ನಮ್ಮ ಬ್ರೋರು ಜಿಂಚಾಕ್ ರೆಡಿ ಆಗವ್ರೆ. ಪ್ಯಾಂಟ್ ನೋಡಿ ಹೆಂಗೈತೆ. ಪ್ಯಾಂಟು 2.5 ಲಕ್ಷ, ಟಿ ಶರ್ಟು 4.5 ಲಕ್ಷ. ಬರ್ರಿ ಮುಂದಕ್ಕೆ ಮಾಡಕ್ ಬರೋ ಹೆಂಗೈತೆ ಬ್ರೋ? ಬೊಂಬಾಯಿ ಪಲ್ಲು ಕಪ್ಪು ₹10 ₹10 ಬೊಂಬಾಯಿ ಪಲ್ಲು ಕಪ್ಪು ₹10 ₹10 ಬೊಂಬಾಯಿ ಪಲ್ಲು ಯಾಕೋ ಹಂಗೆ ಬರೋದು? ಕಪ್ಪು ಚಲೋ ಇದೆ? ನಾಟಿ ಪಪ್ಪಾಯ ಇಡ್ರಿ ನಂದ ಬೊಂಬಾಯಿ ಪಲ್ಲು ಕಪ್ಪು ₹10 ಬೊಂಬಾಯಿ ಪಲ್ಲು ಕಪ್ಪು ₹10 ಹೇಗಿದೆ ಪವನ್? ಓಕೆ ಓಕೆ, ಹೇಗಿದೆ? ಸೊ ಆಯ್ತು. ಅದರಲ್ಲಿ ಆಂಧ್ರ ಪ್ರದೇಶದಾಗ ತಿಂತ ಇದ್ದೀರಾ, ಕರ್ನಾಟಕ ಹುಡುಗ. ಹೌದಾ? ಯಾರು ನೋಡ್ಬಿಟ್ರೆ ಇವರೆಲ್ಲ ನೋಡಿನಲ್ಲ ಅನ್ಬೇಕು. 100% ಹಾಂ, ಕ್ಲಿಕ್ಕಾ? ತೋರಿಸೋದು ಬಾಯ್ ರೊಟ್ಟಿ ಇದ್ರಾಗ ಭಾಳ ಬರ್ತದೆ. ಹಾಂ, ಅವ್ರಿಗೆ ಅದು ಲಾಭ ಇರುತ್ತಾ? ಅಷ್ಟು ಅದು ನಮ್ಮ ಲಾಭ. ನಂದೇನಂದ್ರೆ ಹೇಳಿ ಬ್ರಾ. ಬೇಕು ಬಿಡಿ, ಈಗಿನ ಕಾಲದಾಗ ಒಂದು ಬೈಕ್ ಬೇಕು. ಬೈಕ್ ಬೇಕು. ಅದು ಬಿಟ್ಟು ನನ್ನ ತಾಲಿರೋದು 20 ಲಕ್ಷ, 50 ಲಕ್ಷ ರೂಪಾಯಿ ಕಾರ್ ತೊಗೊಂತೀನಂದ್ರೆ ಹಾಂ, ನಮ್ದು ಅದಾಗ ಪರಿಸ್ಥಿತಿ. ಹಂಗೆ 20 ಲಕ್ಷ ಇತ್ತಂದ್ರೆ 8 ಲಕ್ಷ ತೊಗೋಬೇಕು ಕಾರ್. 12 ಲಕ್ಷ ಇಟ್ಕೋಬೇಕು ಒಂದು ಜೀವನೋಪಾಯ. ಸ್ಮಶಾನಕ್ಕೆ ಹೋಗೋಣ? ಹೋಗೋಣ? ಹೋಗೋಣ. ಏಯ್ ಏನ ಹುಡುಗ ಸುಮ್ಮೀರ ಹುಡುಗಿ ಏನೇನ ಹೋಗ ಯಪ್ಪ. ಬೇಡ ಏನು ನೋಡೋ ಅಂತ ನೋಡ್ರಿ ಇಲ್ಲಿ. ಹೋಗೋಣ ಇವತ್ತು ಶನಿವಾರ ಹೋಗ್ಬೇಕು. ಯಾಕಂದ್ರೆ ಹನುಮಂತನು ಇದಕ್ಕೂ ದೇವಸ್ಥಾನಕ್ಕೆ ಬಂದೀವಿ, ಅಲ್ಲಿಂದ ಕಾಪಾಡ್ಕೊಂಬತ್ತಾನೆ ಹಿಂಗೆ. ಹೋಗೋಣ ಇವತ್ತು. ಯಾರು ಬರಲಿ, ನಾ ಇಬ್ರು ಹೋಗೋಣ ಅಷ್ಟೇ. ಯಾಕೋ ಮಸ್ತ್ ನೋಡೋಣ. ಕರೆಕ್ಟ್ 11:00 ಬಿಡೋಣ. 11:00 ಬಿಡೋಣ. 12 ಬೇಡ, ಅಲ್ಲಿ ಏನಾರ ಪೊಲೀಸರು ಬಂದ್ರು. ಇಲ್ಲ ಬೇಡ, ತಲೆಗೆಡ್ಸ ಬೇಡ. ಬರಲ್ಲ ಅವೆಲ್ಲ ಬೇಡ, ಪಾಲ್ತು ಮ್ಯಾತು. ಸ್ಮಶಾನಕ್ಕೆ ಹೋಗೋಣ. ಐತೋ 4 ಕಿಲೋಮೀಟರ್ ಐತೆ ಅಂತ, 3 ಕಿಲೋಮೀಟರ್ ಐತದು. ಹೇಳಿ ಬ್ರಾ, 10:00 ಭಾಳ ಕಡಿಮೆ ಐತದ. ಎಷ್ಟು ಗಂಟೆಗೆ ಹೋಗೋಣ ಹೇಳಪ್ಪ ನಿಮ್ಮ ಪ್ರಕಾರ? ಎಷ್ಟು ಗಂಟೆಗೆ ಹೋಗೋಣ ಹೇಳು? 3-4 ಕಿಲೋಮೀಟ್ರ್ ಇಲ್ಲಿ ಹೋಗಿದ್ದವಲ್ಲ, ಅದೇ 3-4 ಕಿಲೋಮೀಟ್ರ್ ಆಯ್ತದೆ. ಹಿಂಗೆ ಹೋಗ್ಬಾರ್ದು. 2 ಕಿಲೋಮೀಟ್ರ್ ಆಯ್ತದ. ನಾನು ಹೋಗಿ ಬರೋದು ಹೇಳಿದ್ದು, ನಾನು ಹೋಗಿ ಬರೋದು. ಇಲ್ಲ ಹೋಗೋದಳ. ಯಾರು ಅದಾಗುತ್ತೋ ಹಂಗೆ ಕಾಣುತ್ತೆ ಅಷ್ಟೇ ನಿನಗದು. ಗೊತ್ತಾಗಲ್ಲ ನಿನಗೆ. ನಡೀತದ ಬಲ್ಲ ಇವೆಲ್ಲ ಆಗೋ. ಅದು ನಡೀತದ ಏನಾಗಲ್ಲ. ಇವನೇನು ಇದೇನು ಬ್ರೋ, ಹೆಣ್ಮಗ ನೀವನು? ಹೆಣ್ಮಗಳಾದ್ರೆ ತೋರಿಸ್ಬಾರ್ದಪ್ಪ. ಹಾಂ
ಹ್ಞೂ ಸ್ಮಶಾನದ ಮುಂದೆ ಮಾಡಿ ಹೌದನಪ್ಪ. ಅದೆಲ್ಲ ಏನು ಮಾಡ್ತೀವಿ. ಹೋಗೋಣ ಇವತ್ತು ಪಕ್ಕ. ನೋಡ ಮಗ ಸ್ಮಶಾನ ಸುಮ್ಮನೆ ಹುಡುಕಿ ಪೊಲೀಸರು ಹೊಡಿತಾರ. ಇವನು ಅನ್ನಕೊಂದಪ್ಪ ಇವೆಲ್ಲ ನೋಡಿ ಪಾಲ್ತು ನೋಡಿ ಇವು. ನಾನು ಹೊಂಟೇನೋ ಒಂದ್ಸಲ ಅನುಭವ ಆಗ್ಯದಪ್ಪ ಹೊಡ್ಸ್ಕೊಂಡು ಕಿಲ್ಲೆ ಕುಂತಾಗೆ ನಾನು ಶಿವಣ್ಣ ಬೂತ್ರಿ ನನಗೆ ಎಲ್ಲ ನಡೀತದೆ. ನಾವು ಮೊದಲೇ ಬೇರೆ ಸ್ಟೇಟ್ ಬಂದೀವಿ. ಆಗರಲ್ಲ ಲಾಗರ್ ಅಂದ್ರೆ ಏನ್ ಮಾಡಲ್ಲ. ಇವೆಲ್ಲ ಕಾರಣ ಎಲ್ಲ ಏನ್ ಬ್ರೋ ಇವೆಲ್ಲ ಸ್ಟೇಷನ್ ಲಾಗರ್ ಮಾಡ್ತಾರೆ ನಮಗೆ ಅಲ್ಲಿ. ಇವೆಲ್ಲ ಕಳುಮಣ ಅಂತೀವ. ಆಮೇಲೆ ಒಂದು ಐಡಿ ಕಾರ್ಡ್ ತೋ 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 ಎಲ್ಲ ಯೂಟ್ಯೂಬ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಅವಮಾನ ಮಾಡ್ತಿದ್ದೀರಲ್ಲ ಬ್ರೋ. 215 ದಿವಸ ಆಗ್ಯದ. 15 ದಿವಸ ಆಯ್ತು ತೋರಿಸಿ ಸ್ಮಶಾನ ಬ್ರೋ ಪಕ್ಕ ವ್ಯೂಸ್ ಆಯ್ತವೆ. ಸ್ಮಶಾನಕ್ಕೆ ಬಂದಿನಿ ಹಿಂಗೆ ಹಾಕ್ಬಿಟ್ರಿ ಹಿಂಗೆ ಕೃಷಿಕ ಆಗಿಲ್ಲ ಸ್ಮಶಾನ ಪಕ್ಕ ಆಯ್ತವೆ. ಸ್ಮಶಾನ ಅದು ಆಂಧ್ರ ಪ್ರದೇಶದಲ್ಲಿ ಸ್ಮಶಾನ ಅದ. ಪಕ್ಕ ಆಯ್ತವೆ. ಕಾರಣ ಹೇಳೋ ಅಂತಿಲ್ಲ ಯಾಕೆ. ಕಾರಣ ಅಲ್ಲ ಆಂಧ್ರ ಪ್ರದೇಶ ಬಂದಿರಂತಿಲ್ಲ ಒಂದು ಇದನ್ನ ತಗೊಂಡ್ಬಿಟ್ಟು ಹೆಂಗೆ ನಮ್ತಾರ ಅಂದ್ರೆ ಜನ ಬೋರ್ಡ್ ಆಂಧ್ರ ಪ್ರದೇಶ ಒಂದು ಯಾವುದೋ ಒಂದು ಅದು ತೊಗೊಂಡ್ರೆ ಇವ್ರು ಆಂಧ್ರ ಪ್ರದೇಶ ಹೋಗ್ಯಾರಂತ ಎಲ್ಲ ಎಲ್ಲ ಬೋರ್ಡ್ ತೋರಿಸಿಲ್ಲ ಅಂದ್ರೆ ಇಲ್ಲೇ ಕರ್ನಾಟಕದಲ್ಲಿ ಎಲ್ಲ ಸ್ಪೆಷಲ್ ಹೋಗಿ ಬಂದಂತ ಇಲ್ಲ. ಓನ ನೀನು ನಂಬಿಕೆ ಇದ್ದಾಳೆ ನೀನು ಅದಕ್ಕೆ ಎದ್ರಲ್ಲ. ಏನು ಅದಕ್ಕೆ ಎದರ್ತೀಯ. ಎದ್ರಲ್ಲೂ ಹಾಂ ಕಾರಣ ಇಲ್ಲಿ ಸಾಧನೆ ಮಾಡೋನಿಗೆ ಕಾರಣ ಬೇಡ ಏನ್ರ. ಸಾಧನೆ ಮಾಡೋನಿಗೆ ಕಾರಣ ಇರಲ್ಲಂತೆ. ಅಲ್ಲಿ ಇದಾಯ್ತು ನೋಡಿ ಸ್ಟೇಷನ್ ಭಾಳ ಡೇಂಜರ್ ಪೊಲೀಸರು ಇಲ್ಲಿ. ಅವರು ನಾವು ನಿಂತು ಮಾತು ಕೇಳೋರು ಹೊಡೆದೇ ಬಿಡ್ತಾರ ಅವರು. ಹೊಡಿಲಿ ಬಿಡು ಪೊಲೀಸ್ದವ್ರು ಹೊಡಿಲಿ ಅವ್ರದ್ದು ಮಾಡೋ. ನಾವ್ ಎದಕ್ ಬಂದೀವಿ ಏನು ಸಾಧನೆಗೆ ಕಾರಣ ಇಲ್ಲ. ಕಾರಣ ಪರ್ಣ ಅಲ್ಲಪ್ಪ ನಾ ಬರ್ತೀನಿ ಎಲ್ಲದು ಬರ್ತೀನಿ ಹಂಗೇನಿಲ್ಲ. ಅವು ಏನು ಮಾಡಿ ಸುಮ್ಮನೆ ಏನಂತೀಯ ಹೋಗ್ಬಂದ್ರು ಹೋಗೋಣ. ನಾ ಇಬ್ರು ಹೋಗೋಣ. ಯಾರು ಕರಿತೀನಿ ಬಂದ್ರೆ ಬರ್ರಿ ಅದನ್ನ ಇಬ್ರೇ ಫಿಕ್ಸ್ ನೋಡು. ಶಶಿ ಬರಬೇಕು ಏನಿಲ್ಲ ಬರಲ್ಲ ಅವ್ರು. ಶಶಿ ಬಂದ್ರೆ ನಮಗೂ ಭಾರಿ ಎಂಜಾಯ್ ಆಗ್ತದೆ. ಎಂಜಾಯ್ ಆಗ್ತದೆ. ಅದ್ರೊಳಗೆ ಕುಮಾರ್ ಇರ್ತಾನ ನಗಸ್ತಾರ ಇವ ಒಬ್ಬರು ಇರ್ಬೇಕು ಇಂತಾರ ಇರ್ಬೇಕು ಮಜಾ ಇರ್ಬೇಕು ಅದ್ರವ್ರು ಇರ್ಬೇಕಂತಾರ ಬನ್ನಿ ಬ್ರೋ. ಭಾರಿ ಮಜಾ ಬರ್ತ. ಗಾಡಿ ಹೋಗ್ ಮರ ಮತ್ತಾಗಿತ್ತವ್ರಿಗೆ ಹೋಗ ಇನ್ನಾಗಿತ್ತವ್ರಿಗೆ. ಮತ್ತೆ ನಾವು ನಾ ಹೆಚ್ಚು ಬಿದ್ದಲ್ಲ ನೀನು ಅಲ್ಲಿ ಮಕ್ಕೊಂಡಿದ್ದಲ್ಲ ಅಲ್ಲಿ ಮಕ್ಕೊಂಡಿದ್ವಲ್ಲ ಎಚ್ಚರ ಅಂತ ಬಂದಿದ್ದೇನೆ ಇಲ್ಲಿ. ಅವ್ರಿಗೆ ಒಬ್ಬರೇ ಬೆಳಿಗ್ಗೆ ಹೇಳಿದ್ರು. ಏನ್ ಹೆಂಗ್ ಬಿದ್ದೈತಿ ಗೊತ್ತಾ ನಿನ್ ಮೈಂಡ್ ಎಲ್ಲ ರಿಯಲ್ ಈಗ ಹೆಂಗ್ ಮಾತಾಡಬೇಕು ನೋಡು. ಈಗ ಮಾತಾಡಕತ್ತೀನಿ ಮಾತಾಡೋ ನನ್ನ ಕಾಲು ಮ್ಯಾಕ್ ಎತ್ತಿದ್ದೀನಿ ಬ್ರೋ. ಪೊಸಿಷನ್ ನನ್ನ ಕಾಲು ಮ್ಯಾಕ್ ಎತ್ತೀನಿ ಕೈ ಬಿದ್ದವು. ನಿಜ ಐತೀರಾ. ಕಾಲು ಮ್ಯಾಕ್ ಎತ್ತಿದ್ದೆ ಕಾಲು ಮ್ಯಾಕ್ ಎತ್ತಿದ್ದೆ ಮತ್ತೆ ಕೈ ಮತ್ತೆ ಬಿದ್ದವು. ಯಾರು ಒಂದು ಏನಂತ ಎರಡು ಕಾಲ ಮೇಲೆ ಮೇಲೆ ಎತ್ತೀನಿ ನಿಜವಾಗ್ಲೂ. ಹಾಂ ಹೆಂಗ್ ಗೊತ್ತಾ ಯಾರು ಬಂದ್ರು ನಾನು ಬಡದ್ರು ಅದು ಹೋಗತ್ತನ ನನ್ಗೆ ಒಂದ್ ನೀಟ್ ಹೆಚ್ಚರ ಪೂರ ಹೋಗುತ್ತೆ ಒಂದು 5 ರಿಂದ 8 ನಿಮಿಷ ಇರುತ್ತೆ. ಹೋಗತ್ತನ ನನಗೆ ಏನ್ ಹೆಚ್ಚರ ಬಡದ್ರು ಬೈಕಂದ್ರೆ ಏನ್ ಹೆಚ್ಚರ ಆಮೇಲೆ ತನ್ನ ತಾನೇ ಹೆಚ್ಚರ ಇರುತ್ತೆ. ಆಮೇಲೆ ಫೆಸಿಲಿಟಿ ಬಂದ್ಬಿಡುತ್ತೆ. ಹೆಂಗ್ ಹೆಚ್ಚರ ಆಗೋದು ಗೊತ್ತಾ ಸೀದಾ ಬಿಡತ್ತೆ ಕಣ್ಣ ಕಣ್ಣು ತೆಗೆದು ಮಕ್ಕಳಿದ್ದಾರೆ ಇಲ್ಲ ಏನು ಆಮೇಲೆ ಗೊತ್ತಾಗುತ್ತೆ ನಿನ್ನ ಹೆಂಗಿದೆ ಗೊತ್ತಾ. ಯಾವುದೋ ಒಂದು ಊರು ಬಿಟ್ಟಿವಿ ರೈಲ್ವೆ ಸ್ಟೇಷನಾಗ ಇದೀವಿ. ಯಾವುದೋ ಒಂದು ಊರು ಬಿಟ್ಟಿವಿ ಸಂತೆ ಯಾವುದೋ ಒಂದು ರೈಲ್ವೆ ಸ್ಟೇಷನಾಗ ಇದೀವಿ. ಯಾರು 3 ಜನ ನಾನು ಪವನ ಕುಮಾರ್ ಅಷ್ಟೇ 3 ಜನ ಇದ್ದರ ನನಗೆ 3 ಜನ ಮತ್ತೆ ಎಲ್ಲ ನೆನಪಿಟ್ಟು ಬಿಡೋದು. ಯಾಕಂದ್ರೆ ರಿಯಲ್ ಎಷ್ಟು ನಡೆದಿರ್ತಂತ 3 ಜನ ಇದೀವಿ. ನನಗೆ ಮೊದಲಿರ್ತೀನಿ ನಾನು ಯಾವಾಗಲೂ ಅಂದ್ರೆ ಹೋಗುವಾಗ ಮೊದಲಿದ್ದೆ ಇವರು ಕೇಳ ಇಬ್ಬರು ಯಾಕೆ ನೋಡ್ತಿದ್ದೀರ ಅಂತ ಏನೋ ಆಗ್ತಾ ಇದೆ ಒಟ್ಟು ಏನಂತ ಬರ್ತೀನಿ ಇದೆ ಮೊನ್ನೆ ಅಂದಲ್ಲ ಏನೋ ಆಗ್ತಾ ಇದೆ ಏನಂತ ಬರ್ತೀನಿ ಹಂಗಂತ ಅಂದೆ. ಅವ್ರು ಸುಮ್ಮನೆ ಕುಂತೀನಿ ಹಿಂಗತೆ ಬಿದ್ದು ಹಿಂಗತೆ ಕೈ ಹಿಂಗೆ ಹೋಗ್ರು ಹಿಂಗತೆ ಬಿದ್ದಿರೋದು ನನಗೆ ಅದು ದಪ್ಪ ಬಿಟ್ಟಂದ್ರೆ ಏನೋ
ಸಿಎಂ ಹಂಗೆ ಕೈಗೆ ಹೋಗ್ಬಿಟ್ಟವು ಬ್ರೋ ಬ್ರೋ ನನಗೆ ಹೋಗ್ತಂತ ಹೇಳಿದ್ರು ಬ್ರೋ ನಾನು ಅಂತೆ ಹೇಳಿನಿ ಬ್ರೋ. ಆಮೇಲೆ ಇಮ್ಮಿಡಿಯೇಟ್ ವಾಮಿಟ್ ಮಾಡ್ಕೊಂಡೆ. ಆಮೇಲೆ ವಾಮಿಟ್ ಮಾಡ್ಕೊಂಡು ಟ್ರ್ಯಾಕಲ್ಲಿ ಜಾರಿಬಿಟ್ಟೆ. ಜಾರಿ ಒಂದು ಕಾಲಿರುತ್ತೆ ಟ್ರ್ಯಾಕ್ ಮೇಲೆ ಇಟ್ಕೊಂಡು ಈ ಕಡೆ ಬಂದು ಮ್ಯಾಕ್ ಮತ್ತೆ ಈ ಕಡೆ ಬಂದು ಮ್ಯಾಕ್ ಮಾಡ್ಕೊಂಡು ಮತ್ತೆ ವಾಮಿಟ್ ಮಾಡಾಕತ್ತೀನಿ. ಆಮೇಲೆ ತಡಿಬ್ರು ನೀವೆಲ್ಲ ವಾಶ್ ಮಾಡಾಕತ್ತೀನಿ. ಆಮೇಲೆ ಅದನ್ನ ಮಾಡಿ ಸ್ವಲ್ಪ ಯಾವಾಗ ಅಷ್ಟಾಯ್ತು ಹಂಗೆ ಮಾಡಿ ಫುಲ್ಲು ಅದೇ ಸುತ್ತಾಗಿ ಆಮೇಲೆ ಚಟ್ಟನೆ ಹೆಸರು ಕಣ್ಣು ಬಿಟ್ಟು ನೋಡಿದ್ವಿ. ಆಮೇಲೆ ಆಮೇಲೆ ಈ ನಿದ್ದೆ ಮಾಡಿ ಅನ್ನೋದು ಗೊತ್ತಾಗಲಿ. ನಿದ್ದೆ ಮಾಡಿ ನಾನು ಈಗ ಅನ್ಸುತ್ತೆ ಹಂಗತೆ ಆಗುತ್ತೆ ಸ್ಲೀಪ್ ಪ್ಯಾರಲೈಸಿಸ್. ಒಂದು ಆ ಟೈಪು ಒಟ್ಟು ಒಳ್ಳೆ ರೀತಿ ಬೀಳಲ್ಲ, ಸತ್ರು ಬೀಳಲ್ಲ. ಒಂದು ಉಸಿರುಗಪ್ಪ ಆಗುತ್ತೆ, ಕ್ಯಾಮ್ರಾ ನೋಡಿರ ನಗ್ತಾ ನೋಡಿ. ಒಂದು ಉಸಿರುಗಪ್ಪ ಆಗುತ್ತೆ, ಸ್ಲೀಪ್ ಪ್ಯಾರಲೈಸಿಸ್ ಒಂದು ಉಸಿರುಗಪ್ಪ ಆಗುತ್ತೆ. ಉಸಿರಾದ್ರೆ ಉಸಿರು ಕರೆಕ್ಟೇ ಇರುತ್ತೆ, ನಿನ್ನ ಹಂಗತೆ ಫೀಲ್ ಆಗುತ್ತೆ. ಕುತ್ಕೊಂಡು ವಾಪಸ್ ಬಿಡೋಕ್ಕಾಗಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಅದು ಆಮೇಲೆ ದೆವ್ವ ಎಲ್ಲಿ ಮೇಲೆ ಕುಂತು ಹಿಂಗೆ ಇದು ಮಾಡೋಕ್ಕೆ ನಾನು ಊರಲ್ಲಿ ದೆವ್ವ ಊರಲ್ಲಿ ಅದಕ್ಕೆ ಒಮ್ಮನೆ ಸ್ಮಶಾನಕ್ಕೆ ಹೋಗಿ ಕ್ಲಿಯರ್ ಆಗುತ್ತೆ. ಅಲ್ಲ ಏನೋ ಮಾಡ್ಕೋವು ಎಲ್ಲ ಕಡಿಮೆ ಮಾಡ್ಕೋವು. ಸ್ಮಶಾನ ಓಯ್ ಅದೆಲ್ಲ ಏನೇನು ಮಾಡ್ಕೋಬೇಕಾದ್ರು ಏನ ಎಲ್ಲೇನು ಕೇಳ್ಕೊಂಬರ್ಬೇಕು. ಮತ್ತೆ ಭಾಳ ಆಗ್ತದದು. ಕೇಳ್ರಿ ಅಣ್ಣ ಹೇಳ್ತಾನೆ ಕೇಳ್ರಿ. ನೀನು ಏನೇನ ಕೇಳ್ಕೊಂಬರ್ಬೇಕು ಅವೆಲ್ಲ ಏನೇನ ಅವೆಲ್ಲ ಓದ್ತದ ಈಗ ಮತ್ತೆ ಜಾಸ್ತಿ ಆಗ್ತದ. ಎಲ್ಲರ ಜೊತೆ ಮಾತಾಡ್ಕೊಂತ ನಕ್ಕೊಂತ ಎಲ್ಲರ ಜೊತೆ ಇರ್ಬೇಕು. ಒಬ್ಬೊಬ್ಬನೇ ಕೂಡಕ್ ಹೋಗ್ಬಾರ್ದು, ಏನೇನೋ ಯೋಚನೆ ಮಾಡಕ್ ಹೋಗ್ಬಾರ್ದು ಅವೆಲ್ಲ. ಒಬ್ಬೊಬ್ರು ಇನ್ನೊಂದು ಜಲ್ದಿ ಮಾತಾಡ್ಬೇಕು. ಸ್ಲೀಪ್ ಪ್ಯಾರಲೈಸಿಸ್ ಎದಕ್ಕೆ ಗೊತ್ತಾ? ಜಲ್ದಿ ಮಾತಾಡ್ಬೇಕು. ಡಾಕ್ಟರ್ ಹೇಳ್ತಾ ಜಲ್ದಿ ಮಾತಾಡ್ಬೇಕು. ಮಕ್ಕಳ ಟೈಮಿಗೆ ಏನೇನೋ ಯೋಚನೆ ಮಾಡ್ಬೇಕು ಹೋಗ್ಬಾರ್ದು. ಏನೇನೋ ಏಯ್ ಬ್ರೋ ಏನು ಸಮಾಚಾರ? ನಿನ್ ತಗಲ್ಲ ಹೇಳಿ ನಿಮ್ಮ ಅಭಿಪ್ರಾಯ. ಇಲ್ಲಿ